ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ಕೆಲವು ಚಿತ್ರಪ್ರೇಮಿಗಳ ಫೇವ್ರೆಟ್ ಜಾನರ್. ಯಾಕಂದರೆ ಈ ಸಿನಿಮಾಗಳನ್ನು ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಮತ್ತು ಈ ಸಿನಿಮಾಗಳು ನಿಮ್ಮನ್ನು ಕೂತಲ್ಲಿಂದ ಹೇಳಕ್ಕೆ ಬಿಡಲ್ಲ. ಕೆಲವು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ಕಥೆಯಲ್ಲಿ ಯಾವ ರೇಂಜ್ಗೆ ಸಸ್ಪೆನ್ಸ್ ಮೇಂಟೈನ್ ಮಾಡುತ್ತೆ ಅಂದರೆ ಕಡೆವರೆಗೂ ನಮ್ಮನ್ನು ಟೆನ್ಷನ್ ಕೊಟ್ಟೆ ಕೂರಿಸುತ್ತೆ. ಅದರಲ್ಲೂ ಮಲಯಾಳಂ ಚಿತ್ರರಂಗದಲ್ಲಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನು ತುಂಬ ಅಚ್ಚುಕಟ್ಟಾಗೆ ಮಾಡ್ತಾರೆ. ಅದಕ್ಕೆ ಆ ಸಿನಿಮಾಗಳು ಎಲ್ಲ ಭಾಷೆಯ ಚಿತ್ರಪ್ರೇಮಿಗಳಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋದಲ್ಲಿ ಮಲಯಾಳಂ ಚಿತ್ರರಂಗದ ಗೋಟೆಡ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅಂಜಾಮ್ ಪಾತಿರ ಬಗ್ಗೆ ಮಾತನಾಡೋಣ. ಈ ಸಿನಿಮಾ 2020ರಲ್ಲಿ ಬಿಡುಗಡೆ ಆಗಿ ತನ್ನ ಕಥೆಯಿಂದ ಎಲ್ಲ ಭಾಷೆಯ ಚಿತ್ರಪ್ರೇಮಿಗಳಿಂದ ಒಳ್ಳೆ ವಿಮರ್ಶೆ ಪಡ್ಕೊಂಡಿತ್ತು. ಮಿಥುನ್ ಮ್ಯಾನುವಲ್ ಥಾಮಸ್ ಅವರು ಡೈರೆಕ್ಟ್ ಮಾಡಿರೋ ಈ ಚಿತ್ರದಲ್ಲಿ ಕಂಚಕೋ ಬಾಬನ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಸಿನಿಮಾದ ಕತೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಕಡೆವರೆಗೂ ನಿಮ್ಮನ್ನ ಹಿಡಿದಿಟ್ಕೊಳ್ಳುತ್ತೆ. ಒಬ್ಬ ಸೈಕೋ ಕಿಲ್ಲರ್, ಅವನ್ ಟಾರ್ಗೆಟ್ ಪೊಲೀಸ್ ಡಿಪಾರ್ಟ್ಮೆಂಟ್. ಒಬ್ಬರನ್ನಾದ ಮೇಲೆ ಒಬ್ಬ ಪೊಲೀಸ್ ಅಧಿಕಾರಿಗಳ ಕೊಲೆ ಆಗ್ತಾ ಇರುತ್ತೆ. ಕೊಚ್ಚಿ ನಗರ ಪೊಲೀಸರಿಗೆ ಈ ಕೊಲೆಗಳು ದೊಡ್ಡ ತಲೆನೋವಾಗಿರುತ್ತೆ. ಕೊಲೆ ಆದ ಎಲ್ಲಾ ಪೊಲೀಸರ ಮೃತದೇಹ ಪೊಲೀಸರಿಗೆ ಸುಲಭವಾಗಿ ಸಿಗ್ತಾ ಇರುತ್ತೆ. ಮತ್ತೆ ಕೊಲೆ ಆದ ಪೊಲೀಸರ ಕಣ್ಣು ಮತ್ತು ಹೃದಯನ ತೆಗೆದು ಭೀಕರವಾಗಿ ಕೊಂದಿರ್ತಾನೆ ಆ ಕಿಲ್ಲರ್. ಮೃತದೇಹಗಳ ಬಳಿಯಲ್ಲೇ ಒಂದು ನ್ಯಾಯ ದೇವತೆಯ ಮೂರ್ತಿನೂ ಕೂಡ ಆ ಕಿಲ್ಲರ್ ಇಟ್ಟಿರ್ತಾನೆ. ಆ ನ್ಯಾಯ ದೇವತೆಯ ಮೂರ್ತಿಯಲ್ಲಿ ಕಣ್ಣಿಗೆ ಯಾವುದೇ ಕಪ್ಪು ಪಟ್ಟಿ ಕಟ್ಟದೆ ಏನೋ ಒಂದು ಸ್ಪಷ್ಟ ಸಂದೇಶ ಕೊಡೋದಕ್ಕೆ ಆ ಕೊಲೆಗಾರ ಹಾಗೆ ಬಿಟ್ಟಿರ್ತಾನೆ. ಆ ನ್ಯಾಯ ದೇವತೆಯ ಕಣ್ಣುಗಳನ್ನು ಕೂಡ ಸುಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಿರ್ತಾನೆ. ಪೊಲೀಸರಿಗೆ ಈ ತನಿಖೆಯಲ್ಲಿ ಡಾಕ್ಟರ್ ಅನ್ವರ್ ಹುಸೇನ್ ಅವರು ಸಹಾಯ ಮಾಡ್ತಾ ಇರ್ತಾರೆ. ಅನ್ವರ್ ಹುಸೇನ್ ಅವರು ಒಬ್ಬರು ಸೈಕಾಲಜಿಸ್ಟ್ ಹಾಗೂ ಪಾರ್ಟ್ ಟೈಮ್ ಆಗಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ರಿಮಿನಾಲಜಿಸ್ಟ್ ಆಗಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಕೊಚ್ಚಿ ಪೊಲೀಸರು ಈ ಪ್ರಕರಣಗಳನ್ನ ಮೊದಲಿಗೆ ಸಾಮಾನ್ಯ ಪ್ರಕರಣಗಳು ಅಂತ ಭಾವಿಸಿರ್ತಾರೆ. ಆದರೆ ಅನ್ವರ್ ಹುಸೇನ್ ಅವರು ಇದೊಂದು ಸೈಕೋ ಸೀರಿಯಲ್ ಕಿಲ್ಲಿಂಗ್ ಅಂತ ಮೊದಲಿಗೆ ಪೊಲೀಸರಿಗೆ ಟಿಪ್ ಅನ್ನ ಕೊಟ್ಟಿರ್ತಾರೆ. ಮೇಲಿಂದ ಮೇಲೆ ಪೊಲೀಸರು ಒಬ್ಬೊಬ್ಬರೇ ಕೊಲೆ ಆಗ್ತಾ ಇರೋದನ್ನ ನೋಡಿ ತಮ್ಮಿಂದಾಗೋ ಸಹಾಯನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಡಾಕ್ಟರ್ ಅನ್ವರ್ ಹುಸೇನ್ ಅವರು ಕೊಡ್ತಾ ಇರ್ತಾರೆ. ಪೊಲೀಸರು 1 ಹೆಜ್ಜೆ ಇಟ್ರೆ ಸೀರಿಯಲ್ ಕಿಲ್ಲರ್ 10 ಹೆಜ್ಜೆ ಇಡ್ತಾ ಇದ್ದ. ಪ್ರಕರಣ ಅಂತ್ಯ ಆಯ್ತು ಅನ್ನೋಷ್ಟರಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಆ ಸೀರಿಯಲ್ ಸೈಕೋ ಕಿಲ್ಲರ್ ಯಾಕೆ ಪೊಲೀಸರನ್ನ ಟಾರ್ಗೆಟ್ ಮಾಡಿದ್ದ ಅಂತ ಅನ್ವರ್ ಹುಸೇನ್ ಕಡೆಗೂ ತಮ್ಮ ಚಾಣಾಕ್ಷ ಬುದ್ಧಿಯಿಂದ ಕಂಡುಹಿಡಿತಾರೆ. ಆದರೆ ಸಿನಿಮಾ ಕಡೆಯಲ್ಲಿ ನೀವು ಆ ಸೈಕೋ ಕಿಲ್ಲರ್ನ ನೋಡಿದಾಗ ಅವನನ್ನು ನೀವು ಹೇಟ್ ಮಾಡಲ್ಲ, ಲವ್ ಮಾಡ್ತೀರಾ. ಯಾಕೆ ಅಂದರೆ ಅದ್ರ ಹಿಂದೆನೂ ಒಂದು ಕಥೆ ಇದೆ. ಅದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕು. ಎಲ್ಲ ಕೊಲೆಗಳ ರಹಸ್ಯ ನೀವು ತಿಳಿಬೇಕು ಅಂದರೆ ಅಂಜಾಮ್ ಪಾತಿರ ಸಿನಿಮಾನ ಒಂದ್ಸಲಿ ನೋಡಲೇಬೇಕು. ಸಿನಿಮಾ ಯೂಟ್ಯೂಬ್ನಲ್ಲಿ ಕನ್ನಡದಲ್ಲಿ ಅವೈಲೇಬಲ್ ಆಗಿದೆ. ಈ ಸಿನಿಮಾ ಭಾರತ ಚಿತ್ರರಂಗದ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳ ಪಟ್ಟಿಯಲ್ಲಿ ಟಾಪ್ 5ರಲ್ಲಂತೂ ನಿಂತೇ ನಿಲ್ಲುತ್ತೆ. ಜಾಸ್ತಿ ಸಿನಿಮಾ ಬಗ್ಗೆ ಹೇಳಿದ್ರೆ ಸಿನಿಮಾ ನೋಡೋ ಮಜಾನ ನೀವು ಕಳ್ಕೊಳ್ತೀರಾ. ಆದರೆ ಖಂಡಿತವಾಗ್ಲೂ ಹೇಳ್ತೀನಿ, ಸಿನಿಮಾ ನೋಡಿ ನೀವು ಮುಗಿಸಿದಾಗ ಒಂದೊಳ್ಳೆ ಸಿನಿಮಾ ನೋಡಿದೆ ಅನ್ನೋ ಅನುಭವ ಅಂತೂ ನಿಮ್ಗಾಗುತ್ತೆ. ನಮಸ್ಕಾರ.